ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಬಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟಾಗೆ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಅಂದರೆ ಪಾರ್ಟ್ ಡಿ ನಲ್ಲಿ ಏನು ಕ್ವಶನ್ಸ್ನ ಕೇಳ್ತಾರೋ ಆ ಕ್ವಶನ್ನ ನಾವು ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ 1 ಮಾರ್ಕ್ದು 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇದು ನನ್ನ 5 ಮಾರ್ಕ್ಸ್ ಕ್ವಶನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಕ್ವಾಲಿಟಿ ವ್ಯೂ ನಾನು ಬರೆಯೋದು ಕಾಣಿಸ್ಬೇಕಂದ್ರೆ 360 ಪಿಕ್ಸೆಲ್ ಮೇಲೆ ನೀವು ನೋಡಬೇಕಾಗತ್ತೆ, ಕ್ಲಿಯರ್ ವ್ಯೂ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ 1 ಮಾರ್ಕ್ ಕ್ವಶನ್ ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ, 2 ಮಾರ್ಕ್ಸ್ ಕ್ವಶನ್ ಕಂಡೀಷನು ಅಥವಾ ಮಲ್ಟಿಪ್ಲಿಕೇಶನ್ ಥಿಯರಮ್ ಮೇಲೆ, ಬೇಸ್ ಥಿಯರಮ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್ಡು, ಇಂಡಿಪೆಂಡೆಂಟ್ ಈವೆಂಟ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ನಿಮಗೆಲ್ಲ ಕಂಡೀಷನಲ್ ಪ್ರಾಬಬಿಲಿಟಿ ಡೆಫಿನಿಷನ್ಸ್ ಗೊತ್ತಿದೆ ಆಲ್ರೆಡಿ, ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲ್ ಆಗಿ. ಈಗ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್, ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಇಂಡಿಪೆಂಡೆಂಟ್ ಆದಾಗ ಯಾವುದು ಕಂಡೀಷನ್ನು? P of E intersection F is equal to probability of E into probability of F. This is the independent. When two events are independent. ಒಂದು ಆರ್ ಇಲ್ಲಿ ನೋಡಿ ಕಂಡೀಷನಲ್ ಪ್ರಾಬಬಿಲಿಟಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪ್ರಾಬಬಿಲಿಟಿ ಆಫ್ ಇ ಅಂಡರ್ ಎಫ್, ಅಕಸ್ಮಾತ್ ಪ್ರಾಬಬಿಲಿಟಿ ಆಫ್ ಇನೇ ಆದರೆ, ಅಂದರೆ ಎಫ್ ಆಗುವಂತಹದ್ದು ಏನು ಅದರ ಮೇಲೆ ಎಫೆಕ್ಟ್ ಆಗಲ್ಲ ಅಂತಂದಾಗ, ಸೊ ಪ್ರಾಬಬಿಲಿಟಿ ಇನೇ ಆದಾಗ ದೆನ್ ವಿ ಕಾಲ್ ದಟ್ ಆಸ್ ಇಂಡಿಪೆಂಡೆಂಟ್. ಇ ಅಂಡ್ ಎಫ್, probability of f under e is equal to probability of f ಆದಾಗ we say e and f are independent. ಅದು ಕೂಡ ಆಗುತ್ತೆ. either this definition, ಇದೊಂದು ಡೆಫಿನಿಷನ್ನು, ಇದು ಕೂಡ ಇನ್ನೊಂದು ಡೆಫಿನಿಷನ್. ಸೊ ಎರಡೂ ಕರೆಕ್ಟೇ. ಸೊ ಇಂಡಿಪೆಂಡೆಂಟ್, ಇದು ಕಂಡೀಷನಲ್ ಪ್ರಾಬಬಿಲಿಟಿ. ಇಂಡಿಪೆಂಡೆಂಟ್ ಅಂತ ಹೇಳಬೇಕು ಅಂತಂದಾಗ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟು ಪ್ರಾಬಬಿಲಿಟಿ ಆಫ್ ಎಫ್ ಒಂದು, ಅಥವಾ ಪ್ರಾಬಬಿಲಿಟಿ ಆಫ್ ಇ ಅಂಡರ್ ಎಫ್ ಇದ್ದಾಗ ಪ್ರಾಬಬಿಲಿಟಿ ಆಫ್ ಇ ಮಾತ್ರ ಆಗುತ್ತೆ. ದಟ್ ಈಸ್ ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಎಫ್ ಅಂಡರ್ ಇ ಅಂದಾಗ ಪ್ರಾಬಬಿಲಿಟಿ ಆಫ್ ಎಫ್ ಆಗುತ್ತೆ. ಸೊ ವಿ ಸೇ ದಟ್ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಇದು ಒಂದು ಆಗ್ಬೋದು. ಸೊ ಫೈನ್. ನಾವು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಪಾಯಿಂಟು, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಆದಾಗ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಅಂದಾಗ, ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಅಂದಾಗ ಏನನ್ನ ನಾವು ಪ್ರೂವ್ ಮಾಡಬೇಕು ಅಂದರೆ 5 ಮಾರ್ಕ್ಸ್ ಕ್ವಶನಲ್ಲಿ ಅದರ ಇಂಟರ್ಸೆಕ್ಷನ್ ಕಂಡಿಡಿದು ಇಂಡಿವಿಜುವಲ್ ಆಗಿ ಮಲ್ಟಿಪ್ಲೈ ಮಾಡಿದಾಗ ಅದು ಈಕ್ವಲ್ ಆಗಬೇಕು. ಫಸ್ಟ್ ಒಂದು, ಮತ್ತೆ ಆರ್ ಪ್ರಾಬಬಿಲಿಟಿ ಆಫ್ ಎ ಅಂಡರ್ ಬಿ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಅಂತ, ಪ್ರಾಬಬಿಲಿಟಿ ಆಫ್ ಬಿ ಅಂಡರ್ ಎ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಬಿ ಆದಾಗ ಕೂಡ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಒಂದು. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು, ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಆದಾಗ, ನೀವು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಗಬೇಕಾಗಿರೋದು ಏನು ಅಂತಂದರೆ, ಎ ಆ್ಯಂಡ್ ಬಿ ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್. ಇದು ಇಂಪಾರ್ಟೆಂಟ್ ಪಾಯಿಂಟು. ಇಂಡಿಪೆಂಡೆಂಟ್ ಈವೆಂಟ್ಸ್. A dash and B dash, B are also independent. Third important point, A complement and B complement, ಅಂದರೆ A dash and B dash is also independent. ಇದನ್ನೆಲ್ಲನೂ ಕೂಡ ಥಿಯರಮ್ಸ್ ವೈಸ್ ಆಗಿ ಪ್ರೂವ್ ಮಾಡಿದ್ದಾರೆ ಟೆಕ್ಸ್ಟಲ್ಲಿ, ಇದನ್ನೆಲ್ಲನೂ ಪ್ರೂವ್ ಮಾಡ್ಬೋದು. ಸೊ ಅದರ ಅರ್ಥ ಇಂಡಿಪೆಂಡೆಂಟ್ ಅಂದರೆ ಅರ್ಥ ಏನಾಗುತ್ತೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ನೀವು ಕಂಡುಹಿಡಿದ್ರೆ that will be equal to probability of A into probability of B dash. ಯಾಕೆ ಅಂತಂದರೆ A and B dash are independent. ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟು ನೀವು ಪ್ರಾಬಬಿಲಿಟಿ ಆಫ್ ಕಾಂಪ್ಲಿಮೆಂಟ್ಸ್ ಹೆಂಗೆ ಕಂಡುಹಿಡಿತೀರಾ? ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ. ಇದೊಂದು ಪಾಯಿಂಟ್ ಗೊತ್ತಿರಬೇಕು. ಪ್ರಾಬಬಿಲಿಟಿ ಆಫ್ ಇಟ್ಸ್ ಕಾಂಪ್ಲಿಮೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ. ಸೊ ಅದು ಒಂದು. ಈಗ ಕ್ವೆಶನ್ಸು ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಕ್ಯಾನ್ ಆಲ್ಸೋ ಬಿ ಫೌಂಡ್ ಬೈ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಕಾಂಪ್ಲಿಮೆಂಟ್. ಇದನ್ನು ಥಿಯರಮ್ ಆಗಿ ಪ್ರೂವ್ ಮಾಡಿದರೆ ಇದನ್ನು ಕೂಡ ಎಲ್ಲಾದರೂ ಪ್ರಾಬ್ಲಮ್ಸ್ ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು. ಆದರೆ ನೀವು ಇಷ್ಟನ್ನು ನೆನ್ಪಿಟ್ಕೋಬೇಕು, ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ಬೇಕಾಗುತ್ತೆ. ಇದು ಮೇಜರಾಗಿ ಯೂಸ್ ಮಾಡುವಂಥದ್ದು 5 ಮಾರ್ಕ್ಸ್ಗೆ. ಇದು ಕೆಲವು ಕಡೆ ಯೂಸ್ ಮಾಡ್ತೀವಿ ಈ ಪಾಯಿಂಟ್ಸನ್ನು. ಕಾಂಪ್ಲಿಮೆಂಟ್ ಕಂಡುಹಿಡಿಯೋದು ಹೇಗೆ ಗೊತ್ತಿರಬೇಕು.
ಸೊ ಇದೆಲ್ಲ ಇಂಡಿಪೆಂಡೆನ್ಸ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಎ ಆ್ಯಂಡ್ ಬಿ ಡ್ಯಾಶ್ ಆಗಿರ್ಬೋದು, ಎ ಡ್ಯಾಶ್ ಆ್ಯಂಡ್ ಬಿ ಆಗಿರ್ಬೋದು, ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಇಂಡಿಪೆಂಡೆಂಟ್ ಆಗಿರ್ಬೋದು. ಫೈನ್. ಸೊ ಇನ್ನೊಂದು ಪಾಯಿಂಟ್ ನಿಮಗೆ ಗೊತ್ತಾಗಬೇಕಾಗಿರೋದೇನು ಅಂತಂದರೆ, ಇನ್ನೊಂದು ಪಾಯಿಂಟ್ ಅದನ್ನು ಅಲ್ಲಿ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಅನ್ನೋ ಕಾನ್ಸೆಪ್ಟ್ನ ಮಾಡಿದಾಗ ಮಾಡ್ತೀನಿ. ಈಗ ಎಕ್ಸಾಂಪಲ್ಸ್ ಮಾಡ್ತಾ ಹೋಗೋಣ. 5 ಮಾರ್ಕ್ಸ್ಗೆ ಏನೆಲ್ಲ ಕ್ವೆಶನ್ಸ್ ಕೇಳೋ ಸಾಧ್ಯತೆಗಳಿದೆ. ಸೊಲ್ಯೂಷನ್: ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಪಿ ಆಫ್ ಎ ಇಸ್ 0.3, ಪಿ ಆಫ್ ಬಿ ಇಸ್ 0.4. ಫೈಂಡ್, ಫಸ್ಟ್ ಕ್ವೆಶನ್ ಏನು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇಂಡಿಪೆಂಡೆಂಟ್ ಆದಾಗ ಏನಾಗುತ್ತೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಅಲ್ವಾ. ಸೊ ನೀವು ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡೋದು 0.03 ಇಂಟು 0.4, ದಟ್ ಈಸ್ ನಥಿಂಗ್ ಬಟ್ 0.12. ಫಸ್ಟ್ ಪಾಯಿಂಟ್, ದ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡಿಡ್ದಾಯ್ತು. ಯಾಕೆ ಬರ್ಕೋಬೋದು ಹಿಂಗೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಆಗಿರೋದ್ರಿಂದ. ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಕ್ವೆಶನ್, ಸೆಕೆಂಡ್ ಸಬ್ ಕ್ವೆಶನ್ ನೋಡ್ಕೊಳ್ಳಿ. ಸೆಕೆಂಡ್ ಏನು, ಪಿ ಆಫ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ ಹೆಂಗೆ ಕಂಡಿಡ್ತೀರಾ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮಾಡ್ಬೋದು. ಒಂದು ಈ ರೀತಿ ಮಾಡ್ಬೋದು, ಅಥವಾ ನಿಮ್ಗೆ ಆಲ್ರೆಡಿ ಹೇಳಿರಾಗಿದೆ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಕಾಂಪ್ಲಿಮೆಂಟ್ ಅಂತೂ ಮಾಡ್ಬೋದು. ಸೊ ಪಿ ಆಫ್ ಎ ಅಂದರೆ ನಿಮಗೆ ಗೊತ್ತಿದೆ 0.3 ಪ್ಲಸ್ ಪಿ ಆಫ್ ಬಿ ಅಂದರೆ ಗೊತ್ತಿದೆ 0.4 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಗ ಕಂಡಿದ್ದೀವಿ 0.12, 4 3 is 12. ಸೊ 3 4 ಅಂದರೆ 0.7 ಅಂದರೆ 0.70 ಮೈನಸ್ 0.12. ಸೊ 0.70 ಮೈನಸ್ 0.12 ಸಪ್ರಾಕ್ಟ್ ಮಾಡಿದಾಗ 10 2 ಅಂದರೆ 8 5. ಸೊ 0.58. ಸೊ ದಿಸ್ ಇಸ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ. ಇದು ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಆಗುತ್ತೆ. ಆಯಿತಾ, ಸಿಂಪಲ್ ಪ್ರಾಬ್ಲಮು, ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ ಗೊತ್ತಾಗ್ತಾ ಇದೆಯಲ್ಲ, 0.58 ಆಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ನೋಡ್ಕೊಳ್ಳಿ. ಥರ್ಡ್ ಕ್ವೆಶನ್ ಏನು ಕೇಳಿದ್ದಾರೆ, ಪ್ರಾಬಬಿಲಿಟಿ ಆಫ್ ಎ ಅಂಡರ್ ಬಿ. ಪ್ರಾಬಬಿಲಿಟಿ ಆಫ್ ಎ ಅಂಡರ್ ಬಿ ನಿಮಗೆ ಗೊತ್ತಿದೆ, ಪ್ರಾಬಬಿಲಿಟಿ ಆಫ್ ಎ ಡೈರೆಕ್ಟ್, ಯಾಕಂದರೆ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಸೊ ದಟ್ ಇಸ್ ನಥಿಂಗ್ ಬಟ್ 0.3 ಇಟ್ ಸೆಲ್ಫ್. ಫೋರ್ತ್ ಒನ್ ಏನು, ಪ್ರಾಬಬಿಲಿಟಿ ಆಫ್ ಬಿ ಅಂಡರ್ ಎ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯು ಕ್ಯಾನ್ ಜಸ್ಟ್ ಸಿಂಪ್ಲಿ ರೈಟ್ ಇಟ್ ಆಸ್ ಪ್ರಾಬಬಿಲಿಟಿ ಆಫ್ ಬಿ. ಸೊ ಇದು 0.4 ಆಗುತ್ತೆ. ನೋಡಿ ಅರ್ಥ ಆಯ್ತಾ ನಿಮಗೆ. ಸೊ 4 ಸಬ್ ಕ್ವೆಶನ್ಸ್ ವಿ ಹ್ಯಾವ್ ಡನ್. ನೆಕ್ಸ್ಟ್ ಮಾಡೋಣವಾ. ನೆಕ್ಸ್ಟ್ ಕ್ವೆಶನ್, ಗಿವನ್ 2 ಇಂಡಿಪೆಂಡೆಂಟ್ ಈವೆಂಟ್ಸ್, ಪ್ರಾಬ್ಲಮ್ಸ್ ಗಿವನ್ 2 ಇಂಡಿಪೆಂಡೆಂಟ್ ಈವೆಂಟ್ಸ್ ಎ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಅಂತ ಅವರೇ ಕೊಟ್ಟಿದ್ದಾರೆ. ಸಚ್ ದಟ್ 0.3 ಪಿ ಆಫ್ ಎ ಇಸ್ ಈಕ್ವಲ್ ಟು 0.3, ಪಿ ಆಫ್ ಬಿ ಇಸ್ ಈಕ್ವಲ್ ಟು 0.6. ಫೈಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೇಳಿದ್ದಾರೆ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನಿಮ್ಗೆ ಗೊತ್ತಿದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಫಸ್ಟ್ ಇದು 1 ಮಾರ್ಕ್ಗೆ ಮೊದಲೆಲ್ಲ ಕೇಳ್ತಾ ಇದ್ರು. ಬಟ್ ಫೈನ್, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹೇಗೆ ಬರೀತೀರಾ, ಇಂಡಿಪೆಂಡೆಂಟ್ ಅಲ್ವಾ. ಇಂಡಿಪೆಂಡೆಂಟ್ ಆದಾಗ ಏನು ಬರೀತೀರಾ, ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಬರೀತೀರಾ. ನಾವು ವ್ಯಾಲ್ಯೂಸ್ ಡೈರೆಕ್ಟಾಗಿ ಬರೆಯೋಣ. 0.3 ಇಂಟು 0.6, ದಟ್ ಇಸ್ ನಥಿಂಗ್ ಬಟ್ 0.18. ಸೊ ಈಸಿ, ಇಂಡಿಪೆಂಡೆಂಟ್. ಪಿ ಆಫ್ ಎ ಆರ್ ಬಿ ಅಂದರೆ ಯೂನಿಯನ್ ಬಿ, ಇದು ಸೆಕೆಂಡ್ದು. ಹಾಗೇನು ಬರೀತೀರಾ, ಪಿ ಆಫ್ ಎ ಗೊತ್ತಿದೆ ನಿಮಗೆ, ಪ್ಲಸ್ ಪಿ ಆಫ್ ಬಿ ಬರೀತೀರಾ, ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರೀತೀರಾ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಪಿ ಆಫ್ ಎ ಏನು 0.3 ಪ್ಲಸ್ 0.6 ಮೈನಸ್ 0.18. So that is nothing but 0.9 minus 0.18. That is nothing but 0.90, 0.18. 10 8 ಆದರೆ 2, 9 ಅಲ್ಲಿ 1 ಆದರೆ 8. ಸೊ 8 ಅಲ್ಲಿ 1 ಆದರೆ 72, 0.72 ಆಗುತ್ತೆ. 0.72. ಸೊ ಫೈನ್. ನೆಕ್ಸ್ಟು ನಿಮ್ಗೆ ಏನನ್ನ ಕೇಳಿದ್ದಾರೆ ಇಲ್ಲಿ, ಥರ್ಡ್ ಕ್ವೆಶನ್ ನೋಡ್ಕೊಳ್ಳಿ. ಥರ್ಡ್, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಏನು ಅಂತಂದರೆ, ಅದು ಎ ಆ್ಯಂಡ್ ಬಿ ಡ್ಯಾಶು ಇಂಡಿಪೆಂಡೆಂಟ್ಸ್ ಆಗಿರುತ್ತೆ. ಎ ಆ್ಯಂಡ್ ಬಿ ಡ್ಯಾಶ್ ವಿಲ್ ಬಿ ದ ಇಂಡಿಪೆಂಡೆಂಟ್. ಸೊ ಪಿ ಆಫ್ ಡೈರೆಕ್ಟಾಗಿ ನೀವು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್ ಬರ್ಕೊಳ್ಬೋದು. ಪಿ ಆಫ್ ಬಿ ಡ್ಯಾಶ್ ನಾವು ಪಿ ಆಫ್ ಎ ನಿಮಗೆ ಗೊತ್ತಿದೆ 0.3,
ಪಿ ಆಫ್ ಬಿ ಡ್ಯಾಶ್ ನೋಡಿ, ಬಿ ಬಂದ್ಬಿಟ್ಟು 0.6 ಆದರೆ ಪಿ ಆಫ್ ಬಿ ಡ್ಯಾಶ್ನ 0.4 ಬರ್ಕೊಳ್ಬೋದು ಇಂಟು 0.4. ಯಾಕೆ ಅಂತ ಗೊತ್ತಾಯ್ತಲ್ವಾ? ಪಿ ಆಫ್ ಬಿ ಡ್ಯಾಶ್ ಯಾಕೆ? ಸೊ ದಟ್ ಈಸ್ ನಥಿಂಗ್ ಬಟ್ 0.43 is 12, ದಟ್ ಈಸ್ 0. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಯಾಕೆ ಅಂದರೆ ನಿಮಗೆ ಗೊತ್ತಿರಬೇಕು, ಪ್ರಾಬಬಿಲಿಟಿ ಆಫ್ ಬಿ ಡ್ಯಾಶ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಬಿ. ಸೊ 1 ಮೈನಸ್ 0.6 ಮಾಡಿದಾಗ 0.4 ಬರುತ್ತೆ. ದಟ್ ಈಸ್ ದ ಥರ್ಡ್ ಸಬ್ ಕ್ವೆಶನ್. ಫೋರ್ತ್ ಸಬ್ ಕ್ವೆಶನ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸಲ್ಲಿದೆ. ಫೋರ್ತದು ಇಲ್ಲಿ ಕೊಟ್ಟಿಲ್ಲ, ನಾನು ಇಲ್ಲಿ ಫೋರ್ತದು ಸೇರಿಸ್ತಾ ಇದ್ದೀನಿ. neither probability of neither A nor B ಅಂತ ಒಂದು ಕ್ವೆಶನ್ ಕೇಳಿದ್ದಾರೆ. ಸೊ neither A nor B ಅಂದರೆ ಇಟ್ ಇಸ್ ನಥಿಂಗ್ ಬಟ್ probability of A union B whole complement. That can be written as P of A dash intersection B dash. That is by De Morgan's. A union B complement can be written as A dash intersection B dash. ಅದನ್ನು P of A dash into probability of B dash. A dash P of probability of A dash ನಿಮಗೆ 0.3 ಇದ್ರೆ ನೀವೇನು ಬರ್ತೀರಾ? 0.7 ಬರ್ತೀರಾ. ಇಂಟು ಬಿ ಡ್ಯಾಶ್ ನಿಮ್ಗೆ ಗೊತ್ತಿದೆ 0.4. ಸೊ 0.28 ಆಗುತ್ತೆ. ಸೊ ಇದು ಕ್ವೆಶನ್ನು ಎಕ್ಸ್ಟ್ರಾ ಕ್ವೆಶನ್ ನಾನು ಸೇರಿಸಿದ್ದೀನಿ. ಇದು ಕೆಲವೊಂದ್ಸಲ ಕೇಳ್ಬೋದು, ಆದ್ದರಿಂದ ಈ ಕ್ವೆಶನ್ ನಾನು ಸೇರಿಸಿದ್ದೀನಿ. ಇದು ಎಕ್ಸಸೈಸಲ್ಲಿ ಇದೆ. ಅರ್ಥ ಆಯ್ತಲ್ವ? ಇದು ತುಂಬ ಈಸಿ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ನು, ಸಿಂಪಲ್ ಆಗಿ ಇಂಡಿಪೆಂಡೆಂಟ್ ಕಾನ್ಸೆಪ್ಟ್ನ ಯೂಸ್ ಮಾಡಿ ಮಾಡುವಂತಹ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸ್ ಇವಾಗಿದೆ. ಸೊ ಫೈನ್. ಥರ್ಡ್ ಕ್ವೆಶನ್ನು ಅಂದರೆ ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರುವಂತಹ ಥರ್ಡ್ ಕ್ವೆಶನ್ನ ನಾವು ಸಾಲ್ವ್ ಮಾಡೋಣ. ಎ ಡೈ ಇಸ್ ಥ್ರೋನ್ ಇಫ್ ಇ ಈಸ್ ದ ಈವೆಂಟ್, the number appearing is a multiple of 3. A die is thrown. So complete sample space ನಿಮಗೆ ಗೊತ್ತಿದೆ. What is the complete sample space? When a die is thrown, what is the complete sample space? ಏನು? Sample space is equal to 1, 2, 3, 4, 5, 6. ಅಲ್ವಾ? So die is thrown E. Event, E be the event of multiple of 3, the number appearing multiple of 3. ಅವರೇ ಕೊಟ್ಟಿರೋದುವಾಗ ನೀವೇನು ಎಕ್ಸ್ಪ್ಲನೇಷನ್ ಕೊಡುವಾಗ ಮಲ್ಟಿಪಲ್ ಆಫ್ 3 ಅಂದರೆ ಏನು ಬರೀತೀರಾ? 3 ಬರೀತೀರಾ, 6 ಬರೀತೀರಾ. ನೆಕ್ಸ್ಟ್ ಎಫ್ ಬಿ ದ ಈವೆಂಟ್ ಆಫ್ ನಂಬರ್ ಅಪಿಯರಿಂಗ್ ಈಸ್ ಈವನ್. ಅಪಿಯರಿಂಗ್ ಈವನ್ ನಂಬರ್ಸ್ ಅಂದರೆ ಯಾವುದು? 2, 4, 6 ಆಗುತ್ತೆ. ನಾವು ಪ್ರಾಬಬಿಲಿಟಿ ಆಫ್ ಇ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಇ? ಇದು ನಿಮ್ಗೆ ಗೊತ್ತಿದೆ, ಫೇವರಬಲ್ ಟು ಟೋಟಾಲಿಟಿ 6. ಟೋಟಾಲಿಟಿ ಸ್ಯಾಂಪಲ್ ಸ್ಪೇಸ್ 6 ಇದೆ, 6 ಫೇವರಬಲ್. ಸೊ ದಟ್ ಈಸ್ ನಥಿಂಗ್ ಬಟ್ 1/3 ಆಗುತ್ತೆ. ಪ್ರಾಬಬಿಲಿಟಿ ಆಫ್ ಎಫ್, ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಎಫ್? 3 ಡಿವೈಡೆಡ್ ಬೈ 6, ದಟ್ ಈಸ್ ನಥಿಂಗ್ ಬಟ್ 1/2 ಅಂತ ಬರೀಬೋದು. ಅದೇ ಡೈರೆಕ್ಟಾಗಿ ಯೂಸ್ ಮಾಡೋಂಗಿದ್ರೆ ಹಾಗೆ 1/2 ಅಂತಲೂ ಬರೀಬೋದು. ನಾವು ದೆನ್ ಫೈಂಡ್ ವೆದರ್ ಇ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ. ಸೊ ಇ ಇಂಟರ್ಸೆಕ್ಷನ್ ಬಿನೂ ಕಂಡುಹಿಡ್ಕೊಳ್ಳೋಣ. ಇ ಇಂಟರ್ಸೆಕ್ಷನ್ ಎಫ್, ವಾಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್? ಇಂಟರ್ಸೆಕ್ಟ್ ಮಾಡಿದಾಗ ಯಾವ್ದು ಕಾಮನ್ ಇದೆ? ಇಲ್ಲಿ 6 ಒಂದು ಕಾಮನ್ ಇದೆ. ಸೊ 6 ಬರಿತೀರಾ. ಸೊ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಟೋಟಾಲಿಟಿ 6, ಟೋಟಲ್ ಸ್ಯಾಂಪಲ್ ಸ್ಪೇಸು, ಇದಕ್ಕೆ ಫೇವರ್ ಆಗಿರೋದು 1. ಸೊ 1/6. ನಾವು ಕ್ವೆಶನ್ ಏನು? ಇಂಡಿಪೆಂಡೆಂಟ್ ಅಂತ ಕೇಳ್ತಿದ್ದಾರೆ. ಇಂಡಿಪೆಂಡೆಂಟ್ ಅಂದರೆ ಏನು ಮಾಡ್ತೀರಾ ನೀವು? ಪ್ರಾಬಬಿಲಿಟಿ ಆಫ್ ಇ ಕಂಡುಹಿಡಿದಿದ್ದೀರಾ, ಮಲ್ಟಿಪ್ಲೈಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಮಾಡಿ. ಏನು ಪ್ರಾಬಬಿಲಿಟಿ ಆಫ್ ಇ ಅಂದರೆ 2 ಬೈ ಅಥವಾ ಇದು 1/2, 1/3 multiplied by 1/2, that is nothing but 1/6. But what is 1/6? Probability of E intersection F. So what is the conclusion? Conclusion ಏನಂತ ಕೊಡ್ಬೋದು? E and F are independent ಅಂತ ಹೇಳ್ಬೋದು. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಷ್ಟೇ. ಚೆಕ್ ಮಾಡಿ ಅಂತ ಹೇಳಿ 5 ಮಾರ್ಕ್ಸ್ ಕ್ವೆಶನ್ನು, ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಳೋವಂಥದ್ದು. ಪ್ರಾಬಬಿಲಿಟಿ ಆಫ್ ಇ ಕಂಡಿಡಿದ್ರಿ, ಪ್ರಾಬಬಿಲಿಟಿ ಆಫ್ ಎಫ್ ಕಂಡಿಡಿದ್ರೆ, ಇ ಇಂಟರ್ಸೆಕ್ಷನ್ ಎಫ್ ಕಂಡಿಡಿತೀರಾ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಾ. ಇಫ್ ದಟ್ ಮಲ್ಟಿಪ್ಲೈಡ್ ಇಫ್ ಇಟ್ ಈಸ್ ಈಕ್ವಲ್ ಟು ಇಂಟರ್ಸೆಕ್ಷನ್ ದೆನ್ ವಿ ಕಾಲ್ ದಟ್ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್. ಅಷ್ಟೇ. ಇಂಡಿಪೆಂಡೆಂಟ್ ಅಲ್ವಾ ಅಂತ ಚೆಕ್ ಮಾಡಿ ಅಂತ ಹೇಳಿದರೆ ವಿ ಹ್ಯಾವ್ ಚೆಕ್ಡ್ ಆ್ಯಂಡ್ ವಿ ಹ್ಯಾವ್ ಪ್ರೂವ್ಡ್ ದಟ್ ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇಟ್ ದಟ್ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ಸ್ ಅಂತ. ನೋಡಿ ಅರ್ಥ ಆಯ್ತಾ ನಿಮ್ಗೆ ಈಸಿಯಾಗಿ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎ ಫೇರ್ ಕಾಯಿನ್ ಆ್ಯಂಡ್ ಅನ್ಬಯಾಸ್ಡ್ ಡೈ ಆರ್ ಟಾಸ್ಡ್. ಅಂದರೆ ಇಲ್ಲಿ ಏನಾಗಿದೆ ಸೊಲ್ಯೂಷನ್? ಎ ಫೇರ್ ಕಾಯಿನ್, ಒಂದ್ಸಲ ಕಾಯಿನ್ ಟಾಸ್ ಮಾಡ್ತಾರೆ, ಮತ್ತು ಡೈನೂ ಥ್ರೋ ಮಾಡ್ತಾರೆ. ಸೊ ಕಾಯಿನು ಮತ್ತು ಡೈ ಥ್ರೋ ಮಾಡಿದಾಗ ಏನೆಲ್ಲ ಸಾಧ್ಯತೆ ಆಗ್ಬೋದು? ಕಾಯಿನಲ್ಲಿ ಹೆಡ್ ಬೀಳ್ಬೋದು, 1 ಬರ್ಬೋದು,
ಅಥವಾ ಟೇಲ್ ಬಿದ್ದು ಡೈಸಲ್ಲಿ 1 ಬರ್ಬೋದು. ಸೊ ದೀಸ್ ಆರ್ ದ ಪಾಸಿಬಿಲಿಟೀಸ್. ಕಾಯಿನಲ್ಲಿ ಹೆಡ್ ಬೀಳ್ಬೋದು 2 ಬರ್ಬೋದು, ಅಥವಾ ಟೇಲ್ ಬಿದ್ದು 2 ಬರ್ಬೋದು. ಎಲ್ಲ ಪಾಸಿಬಿಲಿಟೀಸ್. ಹೆಡ್ 3, ಹೆಡ್ 4, ಹೆಡ್ 5, ಹೆಡ್ ಬಿದ್ದು 6. ಎಲ್ಲ ಪಾಸಿಬಿಲಿಟೀಸ್ ನೋಡ್ಕೊಳ್ಳೋಣ. 3, ಟೇಲ್ ಬಿದ್ದು 4, ಟೇಲ್ 5. ದಿಸ್ ಆರ್ ದ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ. ನೀವು ಯಾವ ಕಾಯಿನು ಮತ್ತು ಡೈಸ್ನ ಥ್ರೋ ಮಾಡಿದಾಗ ಈ ಒಟ್ಟು 6 12 ಪಾಸಿಬಿಲಿಟಿ ಯಾವುದಾದ್ರೂ ಒಂದು ಪಾಸಿಬಿಲಿಟಿ ಚಾನ್ಸಸ್ ಇದೆ. ಕರೆಕ್ಟ್ ಅಲ್ವಾ? ಕಾಯಿನು ಮತ್ತು ಅನ್ಬಯಾಸ್ ಡೈ ಎರಡು ಕೆಲಸ ಆಗ್ತಾ ಇದೆ ಇಲ್ಲಿ. ಒಂದ್ಸಲ ಕಾಯಿನ್ ಟಾಸ್ ಮಾಡ್ತಾ ಇದ್ದಾರೆ ಮತ್ತು ಡೈನ. ಸೊ ಕಾಯಿನು ಮತ್ತು ಡೈನ ರೆಕಾರ್ಡ್ ಮಾಡಿದ್ರೆ ಟೋಟಲ್ 12 ಪಾಸಿಬಿಲಿಟೀಸ್ ಇದೆ. ಲೆಟ್ ಎ ಬಿ ದ ಈವೆಂಟ್ ಹೆಡ್ ಅಪಿಯರ್ಸ್ ಆನ್ ದ ಕಾಯಿನ್. ಎ ಅನ್ನೋದು ಏನು? ಈವೆಂಟ್ ಹೆಡ್ ಅಪಿಯರ್ಸ್. ಹೆಡ್ ಅಂದರೆ ಹೆಡ್ ಬರೆಯೋ ಚಾನ್ಸಸ್ ಏನು? ಹೆಡ್ 1, ಆರ್ ಇದೆ, ಹೆಡ್ 2, ಸೊ ಆನ್ ಅಪ್ ಟು ಹೆಡ್ H, 6, ಒಟ್ಟು 6. ಬಿ ದ ಈವೆಂಟ್. ಬಿ ಅನ್ನೋದೇನು? 3 ಆನ್ ದ ಡೈ. 3 ಸಾಧ್ಯತೆಗಳು ಎಷ್ಟಿದೆ? H, 3 ಇದೆ, T, 3 ಇದೆ, ಇನ್ನೆಲ್ಲಿದೆ? ಇನ್ನೇ ಇಲ್ಲ. ಸೊ H, 3, T, 3. ಬಿ 3 ಆನ್ ದ ಡೈಸ್. ಚೆಕ್ ವೆದರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಎ ಇಂಟರ್ಸೆಕ್ಷನ್ ಬಿ ತೊಗೊಳ್ಳೋಣ. ಎ ಇಂಟರ್ಸೆಕ್ಷನ್ ಬಿ ತೊಗೊಂಡಾಗ ಇಂಟರ್ಸೆಕ್ಟ್ ಮಾಡಿದಾಗ ಯಾವುದು ಕಾಮನ್ ಇರುತ್ತೆ? ಎರಡರಲ್ಲೂ ಕಾಮನ್. ಇಂಟರ್ಸೆಕ್ಟ್ ಮಾಡಿದಾಗ H, 3. ನಾವು ಪ್ರಾಬಬಿಲಿಟಿ ಆಫ್ ಎ ಏನು? ಪ್ರಾಬಬಿಲಿಟಿ ಆಫ್ ಎ ಅಂದರೆ ಟೋಟಲ್ 6 ಇದೆ. 6 ಡಿವೈಡೆಡ್ ಬೈ 12. 12ರಲ್ಲಿ 6 ಸಾಧ್ಯತೆ ಇರೋದಿಲ್ವಾ? 6/12. ಪ್ರಾಬಬಿಲಿಟಿ ಆಫ್ ಬಿ ಏನು? ಟೋಟಲ್ 12 ಪಾಸಿಬಿಲಿಟಿನಲ್ಲಿ ಬಿ ಈವೆಂಟ್ ಆಗುವಂಥದ್ದು 2. ಆಯಿತಾ? ಡಿನಾಮಿನೇಟರ್ ಟೋಟಲ್ ಬರೀತೀರಾ, ನ್ಯೂಮರೇಟರಲ್ಲಿ ಎಷ್ಟು ಫೇವರಬಲ್ ಆಗಿದೆಯೋ ಅದನ್ನು ಬರೀತೀರಾ, ನಿಮ್ಗೆ ಗೊತ್ತಿದೆ. ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನು? ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ 1 ಡಿವೈಡೆಡ್ ಬೈ 12. ಸೊ ನಾವು ಕ್ವೆಶನ್ ಇಸ್ ಎ ಇಂಟು ಬಿ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 6/12 ಇಂಟು 2/12. ಸೊ 6/12 ಇಂಟು 2/12 ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ? ಏನೆಲ್ಲ ಸಾಧ್ಯತೆ ಇದೆ? 6 times 1, 6 times 2, 2 ಕ್ಯಾನ್ಸಲ್ ಆಯಿತು. ಸೊ ದಿಸ್ ಈಸ್ 1/12. ದಟ್ 1/12 ಈಸ್ ಈಕ್ವಲ್ ಟು ಏನು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ವಾಟ್ ಈಸ್ ದ ಕನ್ಕ್ಲೂಷನ್? ದೇರ್ಫೋರ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಈಸ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಆಯ್ತಲ್ವ ಕನ್ಕ್ಲೂಷನು? ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್. ನೋಡಿ, ಅರ್ಥ ಆಯ್ತಾ? 5 ಮಾರ್ಕ್ಸ್ ಪ್ರಾಬ್ಲಮ್ಮು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ತುಂಬ ಈಸಿ ಇದೆ. ಟೋಟಲ್ ಪಾಸಿಬಿಲಿಟೀಸ್ ಬರ್ಕೊಳ್ಳಿ. ಈವೆಂಟ್ ಎ ಬರ್ಕೊಳ್ತೀರಾ, ಬಿ ಬರ್ಕೊಳ್ತೀರಾ, ಎ ಇಂಟರ್ಸೆಕ್ಷನ್ ಬಿ ಬರ್ತೀರಾ. ಸೊ ಪ್ರಾಡಕ್ಟ್ ಯು ಚೆಕ್ ವಿತ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ದೇ ಆರ್ ಈಕ್ವಲ್ ಮೀನ್ಸ್ ವಿ ಸೇ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಈಕ್ವಲ್ ಅಲ್ಲ ಅಂದರೆ ನಾಟ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ನೋಡಿ, ಅರ್ಥ ಆಯ್ತಾ ಈ ಕ್ವೆಶನ್ನು? ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 48th ಅಂದರೆ ಇದು ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥ ಕ್ವೆಶನ್ನು. ನೋಡಿ, ಎ ಪ್ರಾಬಬಿಲಿಟಿ ಆಫ್ ಸಾಲ್ವಿಂಗ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ ಎ ಆ್ಯಂಡ್ ಬಿ ಆರ್. ಅಂದರೆ ಒಂದು ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟಾಗ ಕ್ಯಾಂಡಿಡೇಟ್ ಎ ಮಾಡುವಂಥ ಸಾಧ್ಯತೆಗಳು ಎಷ್ಟಿದೆ? 1/2. ಬಿ ಮಾಡುವಂಥ ಸಾಧ್ಯತೆಗಳೇನಿದೆ? 1/3. ಇಫ್ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ಬೋತ್ ಟ್ರೈ ಟು ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂದರೆ ಅರ್ಥ ಏನು? ಪ್ರಾಬಬಿಲಿಟಿ ಆಫ್ ಎ ಆರ್ ಎದರ್ ಇಟ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ಎ ಆರ್ ಇಟ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ಬಿ. ಏನಾದರೂ ಸಾಲ್ವ್ ಮಾಡ್ಬೋದು, ಬಿನಾದರೂ ಸಾಲ್ವ್. ಸೊ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಪಿ ಆಫ್ ಎ ಇಂಟು ಪಿ ಆಫ್ ಬಿ. ದಟ್ ಈಸ್ ನಥಿಂಗ್ ಬಟ್ 1/6. ಎ ಇಂಟರ್ಸೆಕ್ಷನ್ ಬಿನೂ ಬಂತು. ಇಲ್ಲಿ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಅಂದರೆ ಅದನ್ನು ಎ ಆದರೂ ಸಾಲ್ವ್ ಮಾಡ್ಬೋದು ಅಥವಾ ಬಿನಾದರೂ ಸಾಲ್ವ್ ಮಾಡ್ಬೋದು. ದಟ್ ಈಸ್ ಎ ಯೂನಿಯನ್ ಬಿ ಆಗುತ್ತೆ. ಎ ಯೂನಿಯನ್ ಬಿ. ಸೊ ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 1/2 ಪ್ಲಸ್ 1/3 ಮೈನಸ್ 1/6. ನಾವು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? 3 + 2 ಡಿವೈಡೆಡ್ ಬೈ 6 ಮೈನಸ್ 1/6. ಈ 3ನ ಇಲ್ಲಿ ಮಲ್ಟಿಪ್ಲೈ ಮಾಡಿ 1ಗೆ, ಇದು 2ನ ಇಲ್ಲಿಗೆ. ಸೊ ಡಿನಾಮಿನೇಟರ್ ಆಸ್ ಇಟ್ ಈಸ್.
So 5 minus 1, that is nothing but 4 by 6. So that is nothing but 2 by 3. 2 2s are 4, 2 3s are 6. So 2 by 3. The problem gets solved is 2 by 3. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಏನಿದೆ, ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್. ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್ ಅಂದರೆ ಏನರ್ಥ? ಎ ಸಾಲ್ವ್ ಮಾಡ್ಬೋದು, probability of solving, or A intersection B dash, or A dash intersection B. So that is equal to P of A intersection B dash plus P of A dash intersection B. ಏನು ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ಮಾಡ್ತಾನೆ ಅಂದರೆ ಪ್ಯೂರ್ಲಿ ಅಂದರೆ ಏನೇ ಮಾಡ್ತಾ ಇರೋದು, ಎ ಬಿಟ್ಟು ಅವನು ಬಿ ಮಾಡೋ ಚಾನ್ಸಸ್ ಇರಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಈಗ ಡಯಾಗ್ರಾಮ್ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಸೆಟ್ ಎ, ಸೆಟ್ ಬಿ, ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ಅಂದರೆ ಅರ್ಥ ಒನ್ಲಿ ಎ. ದೇರ್ ಇಸ್ ಪಾಸಿಬಿಲಿಟಿ ದಟ್ ಬರೀ ಎ ಸೆಟ್ ಎ ಒಂದು ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಸೊ ಆರ್ ಇನ್ನೂ ಒಂದು ಸಾಧ್ಯತೆ ಏನಾಗ್ಬೋದು, ಒನ್ಲಿ ಬಿ, ಎಕ್ಸಾಕ್ಟ್ಲಿ ಒನ್ ಆಫ್ ದಮ್. ಸೊ ದಿಸ್ ಪೋರ್ಷನ್, ಇದು ಯಾವುದು ನಾನು ರೆಡ್ ಮತ್ತು ಗ್ರೀನ್ ಶೇಡ್ ಮಾಡಿದ್ದೀನಲ್ಲ, ದಿಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ, ಇದು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ವೆರಸ್ ಇಲ್ಲಿರೋದು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ಇದಾಗ್ಬೋದು ಸಾಧ್ಯತೆ, ಅದು ಇದಾಗ್ಬೋದು. ಸೊ ದಟ್ ಈಸ್ ಇದರ್ ದಿಸ್ ಕಂಡೀಷನ್ ಒನ್ಲಿ ಎ ಅಂದರೆ ಇವನು ಮಾತ್ರ ಮಾಡೋ ಸಾಧ್ಯತೆ ಆಗ್ಬೋದು, ಅಥವಾ ಒನ್ಲಿ ಬಿ ಆಗೋಗ್ಬೋದು. ಅದನ್ನು ಬರೆಯೋ ರೀತಿ ಇದು. ಸೊ ಇದ್ರ ವ್ಯಾಲ್ಯೂ ಏನು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ನೋಡಿ, ಎ ಮತ್ತು ಬಿ ಡ್ಯಾಶು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್ ಬರಿಬೋದು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇಂಟು ಪ್ರಾಬಬಿಲಿಟಿ ಆಫ್ ಬಿ, ಬಿಕಾಸ್ ಎ ಆ್ಯಂಡ್ ಬಿ ಡ್ಯಾಶ್ ಆರ್ ಇಂಡಿಪೆಂಡೆಂಟ್. ಸೊ ಪಿ ಆಫ್ ಎ ಅಂದರೆ ನಿಮ್ಗೆ ಗೊತ್ತಿದೆ 1/2 ಇಂಟು 2/3. ಪಿ ಆಫ್ ಬಿ ಡ್ಯಾಶ್ ಗೊತ್ತಾಗಬೇಕು ಅಂತಂದರೆ ನೀವು ಬಿ 1/3 ಬರೆದಿದ್ರೆ ಬಿ ಡ್ಯಾಶ್ ಬಂದ್ಬಿಟ್ಟು 2/3 ಬರೀಕೋಗುತ್ತೆ. ನೋಡಿ ಇಲ್ಲಿ ಅರ್ಥ ಆಗ್ತಾ ಇದೆಯಲ್ಲ. ಪಿ ಆಫ್ ಎ ಡ್ಯಾಶ್ 1/2 ಅಂತಂದರೆ, ಸಾರಿ, ಪಿ ಆಫ್ ಎ ಬಂದ್ಬಿಟ್ಟು 1/2 ಅಂದರೆ ಪಿ ಆಫ್ ಎ ಡ್ಯಾಶ್ ಬಂದ್ಬಿಟ್ಟು 1/2ನೇ, ಯಾಕಂದರೆ ಸೇರಿಸಿದ್ರೆ 1 ಆಗಬೇಕಲ್ವಾ. ಪ್ರಾಬಬಿಲಿಟಿ ಆಫ್ ಬಿ ಎಷ್ಟು, 1/3. ಸೊ ಫೈನಲಿ ಏನಾಗುತ್ತೆ, 2/6 ಪ್ಲಸ್ 1/6, ದಟ್ ಈಸ್ ನಥಿಂಗ್ ಬಟ್ 3/6. 3/6 ಇಸ್ ನಥಿಂಗ್ ಬಟ್ 1/2. ನೋಡಿ ಅರ್ಥ ಆಯ್ತಾ? ನೋಡಿ ಇದೆಲ್ಲ ಕಂಡಿಡಿದೆ. ಪಿ ಆಫ್ ಎ ಡ್ಯಾಶ್ ಬರ್ಕೊಂಡಿದ್ದು ಗೊತ್ತಾಯ್ತಲ್ವಾ? ಎ ಡ್ಯಾಶ್ ಬರೋದು ಗೊತ್ತಲ್ವಾ ಹೇಗೆ ಅಂತ? ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ. ಓಕೆ, ಒಂದರಲ್ಲಿ ಅದನ್ನು ಕಳಿಬೇಕು. ಸೊ ಪಿ ಆಫ್ ಬಿ ಡ್ಯಾಶ್ ಇಲ್ಲಿ 1/3 ಇದ್ದರೆ ಒಂದರಲ್ಲಿ ಕಳೆದಾಗ 1 ಮೈನಸ್ 1/3 ಮಾಡಿದಾಗ 2/3 ಬರುತ್ತೆ. ನೋಡಿ ಅರ್ಥ ಆಯ್ತಾ ಇಲ್ಲಿ ಬರ್ದಿರೋದು? ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ನ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಆದ್ದರಿಂದ ಇದನ್ನು ಬರೆಯೋದನ್ನ ತಿಳ್ಕೊಳ್ಳಿ. ಯಾಕೆ ಈ ಥರ ಬರ್ದಿದ್ದೀನಿ ನಾನು? ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ದ ಪ್ರಾಬ್ಲಮ್ ಅಂದರೆ ಒಂದು ಎ, ಬರೀ ಎ ಮಾಡೋವಂಥ ಸಾಧ್ಯತೆ, ಅಥವಾ ಬರೀ ಬಿ ಮಾಡೋವಂಥ ಸಾಧ್ಯತೆ. ಎ ಇಂಟರ್ಸೆಕ್ಷನ್ ಬಿ ಅಲ್ಲ, ಇಬ್ಬರು ಸೇರಿ ಮಾಡೋ ಎ ಇಂಟರ್ಸೆಕ್ಷನ್ ಬಿ ಆಗೋ ಸಾಧ್ಯತೆ ಇರಲ್ಲ. ಎ ಮಾಡ್ಬೋದು ಅಥವಾ ಬಿ ಮಾಡ್ಬೋದು, ಎರಡೂ ಸಾಧ್ಯತೆ ಇರೋದ್ರಿಂದ ಎರಡರೂ ಬರೀಬೇಕಾಗತ್ತೆ. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಸೊ 2 balls are drawn at the random with the replacement from a box containing 10 black and red, 10 black, 8 red balls. Okay, find the probability that both the balls are black. Now both the balls are red. Now 2 balls are drawn. ಇಲ್ಲೇನಿದೆ, 10 ಬ್ಲ್ಯಾಕ್ ಬಾಲ್ಸ್ ಇದೆ ಒಂದು ಬ್ಯಾಗಲ್ಲಿ, 8 ರೆಡ್ ಬಾಲ್ಸ್ ಇದೆ. ಸೊ ಬಿ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಬ್ಲ್ಯಾಕ್ ಬಾಲ್ಸ್. ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಬ್ಲ್ಯಾಕ್ ಬಾಲ್ಸ್ ಏನಂದರೆ 10 ಫೇವರಬಲ್, ಟೋಟಲ್ ಇರೋದು 18. ಸೊ ದಟ್ ಈಸ್ ನಥಿಂಗ್ ಬಟ್ 5/9. ಪ್ರಾಬಬಿಲಿಟಿ ಆರ್ ಅಂದರೆ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ರೆಡ್ ಬಾಲ್ ಅಂತ ಇಟ್ಕೊಳ್ಳೋಣ. ರೆಡ್ ಬಾಲ್ ಬರುವಂಥ ಸಾಧ್ಯತೆಗಳು 8 ಇದೆ. ಟೋಟಲ್ ಬಾಲ್ ಬ್ಯಾಗಲ್ಲಿರೋದು 18. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2 4s 2 9s. ಕರೆಕ್ಟ್ ಅಲ್ವಾ? ನೌ ದ ಕ್ವೆಶನ್ ಈಸ್, ಬೋತ್ ದ ಬಾಲ್ಸ್ ಆರ್ ರೆಡ್. ಬೋತ್ ದ ಬಾಲ್ಸ್ ಆರ್ ರೆಡ್ ಅಂದರೆ ಏನು? ಫಸ್ಟ್ ಡ್ರಾನಲ್ಲಿ ಬೋತ್ ದ ಬಾಲ್ಸ್ ಆರ್ ರೆಡ್ ಬರೋದು. ಪ್ರಾಬಬಿಲಿಟಿ ಆಫ್ ಬೋತ್ ಬಾಲ್ಸ್ ಆರ್ ರೆಡ್.
ಸೊ ಫಸ್ಟ್ ಡ್ರಾ ಪ್ರಾಬಬಿಲಿಟಿ ಆಫ್ ರೆಡ್ ಬಾಲ್ ಬರುತ್ತೆ ವಿತ್ ರಿಪ್ಲೇಸ್ಮೆಂಟ್. ರೆಡ್ ಬಾಲ್ ಬಂತು, ಮತ್ತೆ ಇನ್ನೊಂದ್ಸಲ ನೀವು ಅದರಲ್ಲೇ ಹಾಕ್ತೀರಾ, ಇನ್ನೊಂದ್ಸಲ ರೆಡ್ ಬಾಲ್ ಬಂತು. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ 4/9 ಇಂಟು 4/9. ದಟ್ ಈಸ್ ನಥಿಂಗ್ ಬಟ್ 16/81. ನೋಡಿ ಅರ್ಥ ಆಯ್ತಾ? ಬೋತ್ ದ ಬಾಲ್ಸ್ ಆರ್ ರೆಡ್. ನೀವು ಒಂದ್ಸಲ ರೆಡ್ ಬಾಲ್ ಬಂದಿತ್ತು ಅಂದರೆ ಮತ್ತೆ ಅದರೊಳಗಡೆ ಹಾಕ್ತೀರಾ. ಸೆಕೆಂಡ್ ಕಂಡೀಷನ್, ಫಸ್ಟ್ ಬಾಲ್ ಈಸ್ ಬ್ಲ್ಯಾಕ್, probability of first ball is black, first is black and second is red, simple idu. first black baro chances multiplied by second red baro anta chances. so first black baro anta ಸಾಧ್ಯತೆ ಎಷ್ಟಿದೆ? 5/9. red baro ಅಂತದ್ದು ಸಾಧ್ಯತೆ ಎಷ್ಟಿದೆ? 4/9. So that is nothing but 20/81. So simple it is, because we are replacing it. So black baro chances into red baro anta chances, independent events. Third question, one of them is black and other is red. Probability of one of them is black and other is red. ಸೊ ಇಲ್ಲಿ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಬ್ಲ್ಯಾಕ್ ಇಂಟು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ರೆಡ್ ಇನ್ ದ ಸೆಕೆಂಡ್, ಇದು ಫಸ್ಟ್ ಸೆಲೆಕ್ಷನ್. ಅಥವಾ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ರೆಡ್ ಇನ್ ದ ಫಸ್ಟ್ ಡ್ರಾನ್ ಇಂಟು ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಬ್ಲ್ಯಾಕ್ in the second draw. Now probability of selecting the idu black andre 5/9 into 4/9 plus 4/9 into 5/9. ಗೊತ್ತಾಗ್ತದೆಯಲ್ಲ? ಫಸ್ಟ್ ಬ್ಲ್ಯಾಕ್ ಬರ್ಬೋದು, ರೆಡ್ ಬರ್ಬೋದು, ಅಥವಾ ಫಸ್ಟ್ ರೆಡ್ ಬಂದು ಬ್ಲ್ಯಾಕ್ ಬರ್ಬೋದು. ಒನ್ ಆಫ್ ದೆಮ್ ಇಸ್ ಬ್ಲ್ಯಾಕ್ ಆ್ಯಂಡ್ ಅದರ್ ಈಸ್ ರೆಡ್ ಅಂತ ಹೇಳಿದೆ. ಎರಡು ಸಾಧ್ಯತೆ ಇದೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 5 4 81 is the denominator. 20 20 40 ಆಗುತ್ತೆ. ಸೊ 40 ಡಿವೈಡೆಡ್ ಬೈ 81. ಸೊ ದಿಸ್ ಈಸ್ ಅನ್ ಎಕ್ಸಸೈಸ್ ಪ್ರಾಬ್ಲಮ್ಮು. ನೋಡಿ ಅರ್ಥ ಆಯ್ತಾ ನಿಮಗೆ? ತುಂಬ ಈಸಿಯಾಗಿರುವಂಥದ್ದು ಇದು. 5 ಮಾರ್ಕ್ಸ್ ಕೇಳುವಂಥ ಕ್ವೆಶನ್ನು. ಗೊತ್ತಾಯ್ತಲ್ವಾ? ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಗಿವನ್ ದಟ್ ದ ಈವೆಂಟ್ಸ್ ಎ ಆ್ಯಂಡ್ ಬಿ ಆರ್ ಸಚ್ ದಟ್ ಪಿ ಆಫ್ ಎ ಯೂನಿಯನ್ ಬಿ, ಇಷ್ಟು ಕೊಟ್ಟಿದ್ದಾರೆ, ಡಾಟಾ ಕೊಟ್ಟಿದ್ದಾರೆ, ಇಷ್ಟು ಸೊಲ್ಯೂಷನ್. ನಾವು ಪಿ ಆಫ್ ಎ ಏನು ಕೊಟ್ಟಿದ್ದಾರೆ? 1/2. ಪಿ ಆಫ್ ಎ ಯೂನಿಯನ್ ಬಿ 3/5. ಪಿ ಆಫ್ ಬಿ ಈಸ್ ಈಕ್ವಲ್ ಟು ಪಿ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಒಂದು ತಿಳ್ಕೊಳ್ಳಿ, ಎ ಬೇರೆ ಬಿ ಬೇರೆ. ದಿಸ್ ಈಸ್ ವಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು 0 ಆಗಿರುತ್ತೆ, ಅಂದರೆ ನಲ್ ಸೆಟ್ ಆಗುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು 0. ಸೊ ಆ ಕಾರಣಕ್ಕೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು, ಫಸ್ಟ್ ಕಂಡೀಷನಲ್ಲಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. ದಿಸ್ ಇಸ್ ಅ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್. ಒಂದು ಸ್ಯಾಂಪಲ್ ಸ್ಪೇಸ್, ದಿಸ್ ಇಸ್ ಅ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್. ಪಿ ಆಫ್ ಎ ಏನು 1/2 ಪ್ಲಸ್ ಪಿ ಆಫ್ ಬಿ ಏನು ಪಿ ಆಫ್ ಎ ಯೂನಿಯನ್ ಬಿ ಏನು 3/5. ಸೊ ದೇರ್ ಫಾರ್ ಪಿ ಈಸ್ ಈಕ್ವಲ್ ಟು 3/5 ಮೈನಸ್ 1/2. ಸಿಂಪ್ಲಿಫೈ ಮಾಡೋಣ. 3 2 6, 3 2 6 6 minus 5 2 10. ದಟ್ ಈಸ್ ನಥಿಂಗ್ ಬಟ್ 1/10. ಗೊತ್ತಾಗ್ತದಿಲ್ಲ? ಸೆಕೆಂಡ್ ಇದು ಮ್ಯೂಚುವಲ್ ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ಇಂಡಿಪೆಂಡೆಂಟ್ ಅಂದರೆ ನಿಮ್ಗೆ ಗೊತ್ತಿದೆ, ಪಿ ಆಫ್ ಎ ಯೂನಿಯನ್ ಬಿ, ಇಲ್ಲಿ ಗೊತ್ತಾಯ್ತಲ್ವ? ಪಿ ವ್ಯಾಲ್ಯೂ ಬಂದ್ಬಿಟ್ಟು 1/10 ಬರುತ್ತೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಇಷ್ಟು ಮಾತ್ರ ಬರಿತೀವಿ ಅಷ್ಟೇ, ಎ ಯೂನಿಯನ್ ಬಿ. ಇಂಡಿಪೆಂಡೆಂಟ್ ಅಂದಾಗ ಪಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರಿತೀವಿ. ಪಿ ಆಫ್ ಎ ಯೂನಿಯನ್ ಬಿ ನಮ್ಗೆ ಗೊತ್ತು 3/5. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ
ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಲ್ಲ ಇಲ್ಲಿ, ಇಲ್ಲಿ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರೀಬೇಕು. ಪಿ ಆಫ್ ಎ ವ್ಯಾಲ್ಯೂ ಗೊತ್ತಿದೆ ನಮಗೆ 1/2. ಹೌ ಡು ಯು ಫೈಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡ್ಕೊಳ್ಳೋಣ. ಪಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ minus P of A intersection B. So that is equal to, sorry, you can make use of this condition. ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಪಿ ಆಫ್ ಎ ಯೂನಿಯನ್ ಬಿ, ಯಾಕಂದ್ರೆ ಡಾಟಾ ಇದು ಕೊಟ್ಟಿರೋದ್ರಿಂದ ಪಿ ಆಫ್ ಎ ಬರ್ಕೊಳ್ಳಿ, ಪ್ಲಸ್ ಪಿ ಆಫ್ ಬಿ ಬರ್ಕೊಳ್ಳಿ, ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಕ್ಯಾನ್ ಬಿ ಪಿ ಆಫ್ ಎ ಇಂಟು ಪಿ ಆಫ್ ಬಿ. ನಮ್ಮ ಹತ್ರ ಡಾಟಾ ಇರೋದು ಇದಲ್ವಾ, ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಪಿ ಆಫ್ ಎ ಯೂನಿಯನ್ ಬಿ 3/5, ಪಿ ಆಫ್ ಎ ಬಂದ್ಬಿಟ್ಟು 1/2, ಪಿ ಆಫ್ ಬಿ ಬಂದ್ಬಿಟ್ಟು ಪಿ ಗೊತ್ತಿಲ್ಲ, ಪ್ಲಸ್ ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಏನಾಗುತ್ತೆ P/2. ಸೊ ಪಿ ಮೈನಸ್ P/2 ದಟ್ ಇಸ್ ನಥಿಂಗ್ ಬಟ್ ಆಫ್ P/2 ಬರುತ್ತೆ. 3/5 minus 1/2, you know that it is just now we have done 3/5 minus 1/2, it is 1/10. So finally P value is equal to 1/5. ಈ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ ಅರ್ಥ ಆಗ್ತಾ ಇದೆಯಾ ಈ ಸ್ಟೆಪ್ ಪಾಯಿಂಟ್ ಏನನ್ನು ನಾನು ಇಲ್ಲಿ ಅನಲೈಸ್ ಮಾಡಿದ್ದೀನಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇದು ರಾಂಗು, ಇದು ಬೇಕಾಗಿಲ್ಲ. ಇದು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಗೊತ್ತಿದೆ, ಪಿ ಆಫ್ ಎ ಇಂಟು ಪಿ. ನಮಗೆ ಬೇಕಾಗಿರೋದೇನು, ಪಿ ವ್ಯಾಲ್ಯೂ ಬೇಕು ಯಾವಾಗ ಎ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಆದಾಗ. ಸೊ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರ್ತೀವಿ. ಎ ಇಂಟರ್ಸೆಕ್ಷನ್ ಬಿ ಬಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ. ನಮ್ಮ ಹತ್ರ ಡಾಟಾ ಇರೋದು 1/2, ಪಿ ವ್ಯಾಲ್ಯೂ P/2. ಸೊ ಇಲ್ಲಿ 3/5. ಸೊ ಪಿನ ಒಂದು ಕಡೆ ಪಿ ಮೈನಸ್ P/2 ಅಂದರೆ P/2 ಬರುತ್ತೆ, ಅಂದರೆ ಒಂದು ಪಿನಲ್ಲಿ ಅರ್ಧ ಪಿ ತೆಗೆದ್ರೆ ಅರ್ಧ ಪಿ ಆಗುತ್ತೆ. 3/5 minus 1/2, 3/5 minus 1/2 ವ್ಯಾಲ್ಯೂ ನನಗೆ ಗೊತ್ತಿದೆ ಆಲ್ರೆಡಿ 1/10. ಸೊ ಪಿ ವ್ಯಾಲ್ಯೂ ಇಸ್ ಕ್ರಾಸ್ ಮಲ್ಟಿಪ್ಲೈ 2ನ, ಸೊ 1/5 ಇರುತ್ತೆ. ನೋಡಿ ಅರ್ಥ ಆಯ್ತಾ ಇದು? ಸೊ ದಿಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 5 ಮಾರ್ಕ್ಸ್ ಕ್ವೆಶನ್. ಇದು ಕೂಡ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನಾನು ಸೇರಿಸಿದ್ದೀನಿ. ಸೊ ಇದನ್ನು ಎಕ್ಸಸೈಸ್ ಪ್ರಾಬ್ಲಮ್ಗೆ ಒಂದು ಅಸೈನ್ಮೆಂಟ್ ಆಗಿ ಕೊಟ್ಟಿದ್ದೀನಿ, ದಯವಿಟ್ಟು ಇದನ್ನು ಸಾಲ್ವ್ ಮಾಡಿ. ನಿಮಗೆ ಇಂಡಿಪೆಂಡೆಂಟಲ್ಲಿ ಯಾವುದೇ ಕನ್ಫ್ಯೂಷನ್ ಆಗಲ್ಲ. ಆ್ಯಂಡ್ ದಿಸ್ ಇಂಡಿಪೆಂಡೆಂಟಲ್ಲಿ 5 ಮಾರ್ಕ್ಸ್ ಸ್ಕೋರ್ ಮಾಡೋದು ತುಂಬ ಈಸಿ ಆಗಿದೆ. ಯಾವುದೇ ಕಾರಣಕ್ಕೂ ಈ ಕ್ವೆಶನ್ನ ಮಿಸ್ ಮಾಡಬೇಡಿ. ಫೈನ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ, ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ.